ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ಆದ ಮೇಲೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಒಂದು ಶಾಕನ್ನು ಕೊಟ್ಟಿದೆ. ಯಾವ ವಿಚಾರವನ್ನು ಹೈಕೋರ್ಟ್ ತನ್ನ ತೀರ್ಪಿನ ಉದ್ದಕ್ಕೂ ಹೇಳ್ಕೊಂಡು ಬಂದಿತ್ತು, ಇದರಲ್ಲಿ ಒಂದು ತನಿಖೆ ನಡೀಲಿ ಅಂತ, ಒಂದು ಇನ್ವೆಸ್ಟಿಗೇಷನ್ ಇದರಲ್ಲಿ ಆಗಲಿ ಅಂತ ಹೇಳಿ ಏನು ಹೈಕೋರ್ಟ್ ಹೇಳಿತ್ತೋ ಅದಕ್ಕಿಂತ ತೀರಾ ಭಿನ್ನವಾಗಿ ಏನು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಬರಲಿಲ್ಲ. ಇಲ್ಲಿಯೂ ಕೂಡ ಅಷ್ಟೇ ತನಿಖೆ ಆಗಲಿ ಅಂತಲೇ ಬಂದಿರೋದು. ಜೊತೆಗೆ ಇಲ್ಲಿ ತನಿಖೆಗೆ ಒಂದು ಸಮಯದ ಒಂದು ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಇದೇ ವರ್ಷದ ಡಿಸೆಂಬರ್ 24ರ ಒಳಗೆ ಇವೊಂದು FIR ದಾಖಲು ಮಾಡಿಕೊಂಡು ಆ ಮೂಲಕವಾಗಿ ಈ ಮುಡಾ ಪ್ರಕರಣದ ಅಕ್ರಮ ಅಂತ ಏನು ಕೇಳಿ ಬರ್ತಾ ಇದೆಯಲ್ಲ ಇದರಲ್ಲಿ ತನಿಖೆ ಮಾಡಿ. ಇಲ್ಲಿವರೆಗೂ ದೂರುದಾರ ಏನು ಕೇಳ್ಕೊಂಡಿದ್ರು ಅಂತ ಹೇಳಿದ್ರೆ, ಸ್ವಾಮಿ ದೂರು ದಾಖಲಿಸ್ಕೊಳ್ಳೋಕೆ ಹೇಳಿ, ನಮ್ಮ ಕಂಪ್ಲೇಂಟ್ ತೊಗೊಳಕ್ಕೆ ಹೇಳಿ, FIR ಮಾಡೋಕ್ಕೆ ಹೇಳಿ ಅಂತ ಹೇಳಿ. ಅವಾಗೇನಾಗುತ್ತೆ, ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕಾಗುತ್ತೆ. ಸಕ್ಷಮ ಪ್ರಾಧಿಕಾರ ಈ ಒಂದು ಕೇಸಲ್ಲಿ ಯಾರು ಅಂತ ಹೇಳಿದ್ರೆ ಅದು ರಾಜಭವನ ಅಥವಾ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಹೇಳಿದರು. ಹೈಕೋರ್ಟ್ ಆ ಒಂದು ಪ್ರಾಸಿಕ್ಯೂಷನ್ ಆರ್ಡರ್ನಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿತ್ತು. 2 ಸೆಕ್ಷನ್ಗಳನ್ನು ಬಿಟ್ಟುಬಿಟ್ಟಿತ್ತು, 1 ಸೆಕ್ಷನ್ ಮಾತ್ರ ಅಪ್ಲೈ ಮಾಡ್ಕೊಂಡಿತ್ತು, ದಟ್ ಈಸ್ 17A. ಇದ್ರ ಪ್ರಕಾರ ಹೋದಾಗ ತನಿಖೆ ನಡೀಲಿ ಅಂತ ಹೇಳಿದ್ರು. ಇದೇ ವಿಚಾರ ಸರ್ಕಾರ ವಾದ ಮಾಡ್ತಾ ಇದ್ದದ್ದೇನು ಅಂತ ಹೇಳಿದ್ರೆ, ನಾವೇ ತನಿಖೆ ಕೊಟ್ಟಿದ್ದೀವಲ್ರಿ, ನ್ಯಾಯಮೂರ್ತಿಗಳ ತನಿಖೆ ನಡೀತಾ ಇದೆ, ಅಲ್ಲಿ ನಾವು ತನಿಖೆ ಬೇಡ ಅಂತ ಹೇಳಲಿಲ್ಲ, ಮುಡಾದಲ್ಲಿ ಹಗರಣವೇ ಆಗಿಲ್ಲ ಅಂತ ನಾವು ವಾದವನ್ನು ಮಾಡ್ತಾ ಇಲ್ಲ, ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ, ಅಲ್ಲಿ ಸಿದ್ದರಾಮಯ್ಯ ಅವರ ಫ್ಯಾಮಿಲಿ ಪಾತ್ರ ಇಲ್ಲ ಅಂತ ನಾವು ವಾದ ಮಾಡ್ತಾ ಇದ್ದದ್ದು ಅಂತ ಹೇಳಿ ಸರ್ಕಾರದ ಪರವಾಗಿ ಕೂಡ ಅನೇಕರು ವಾದವನ್ನು ಮಾಡ್ತಾ ಇದ್ರು. ಇದೀಗ ಹೈಕೋರ್ಟು ಗ್ರೀನ್ ಸಿಗ್ನಲ್ ಕೊಟ್ಟಾಯಿತು ರಾಜ್ಯಪಾಲರ ಆದೇಶದ ಆಧಾರದ ಮೇರೆಗೆ. ಈಗೇನಾಯಿತು, ಹೈಕೋರ್ಟ್ಗಿಂತ ಅಧೀನ ಜನಪ್ರತಿನಿಧಿಗಳ ಕೋರ್ಟ್ನ ಕಡೆಯಿಂದನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಬಂತು. ಇಲ್ಲಿ ಇನ್ವೆಸ್ಟಿಗೇಷನ್ ಅನ್ನೋದು ಬೇರೆ, ಇನ್ನೊಂದು ಕಡೆಯಲ್ಲಿ ವಿಚಾರಣೆ ಅನ್ನೋದು ಬೇರೆ, ಅಭಿಯೋಜನೆ ಅನ್ನೋದು ಬೇರೆ. ಮೂರು ಬೇರೆ ಟರ್ಮ್ನಲ್ಲಿ ನೋಡಬೇಕಾಗತ್ತೆ. ಇನ್ವೆಸ್ಟಿಗೇಷನ್ನೇ ವಿಚಾರಣೆ, ಆ ವಿಚಾರಣೆಯ ಅಭಿಯೋಜನೆ ಪ್ರಾಸಿಕ್ಯೂಷನ್ ಹಾಗೆ ಬರಲ್ಲ. ಇಲ್ಲಿ ಕಾನೂನಾತ್ಮಕವಾಗಿ ಚೆಕ್ ಮಾಡಿಕೊಂಡಾಗ ಅದು ಬೇರೆ ಬೇರೆ ಆಯಾಮಗಳಲ್ಲಿ ಬರುತ್ತೆ. ಹಾಗಾದರೆ CM ಮೇಲೆ, ಅವರ ಫ್ಯಾಮಿಲಿಯ ಮೇಲೆ, ಈ ಹಗರಣದಲ್ಲಿರುವವರ ಮೇಲೆ ಒಂದು ಹಂತಕ್ಕೆ FIR ಆದ ತಕ್ಷಣ ಮುಖ್ಯಮಂತ್ರಿಗಳನ್ನು ಲೋಕಾಯುಕ್ತ ಪೊಲೀಸರು ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಬಿಟ್ಟು ವಿಚಾರಣೆ ಮಾಡಿಬಿಡ್ತಾರೆ, ಜೈಲಿಗೆ ಕಳಿಸ್ಬಿಡ್ತಾರೆ ಅಂತ ಭಾವಿಸಬೇಕಾಗಿಲ್ಲ. ಚಾರ್ಜ್ ಶೀಟ್ ಕಂಪ್ಲೀಟ್ ಮಾಡಬೇಕಾದ್ರೂ ಅಕಸ್ಮಾತ್ ಎಲ್ಲ ನಾವು ತನಿಖೆ ಮಾಡ್ಕೊಂಡು ಬಂದ್ವಿ ಸ್ವಾಮಿ, 3 ತಿಂಗಳು ತನಿಖೆ ಮಾಡಿದ್ದೀವಿ ಇದ್ರ ಬಗ್ಗೆ, ಈ ತನಿಖೆಯನ್ನು ಮಾಡಿದಾಗ ನಮಗಿಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರದ ಬಗ್ಗೆ ಅನುಮಾನಗಳಿದೆ, ನಮ್ಗೆ ಆ ಥರದ್ದು ಗೋಚರಿಸ್ತಾ ಇದೆ ಇದರಲ್ಲಿ ಅಂತ ಬಂದಾಗ ನಾವು ಸಿದ್ದರಾಮಯ್ಯ ಅವರನ್ನು ವಿಚಾರಣೆ ಮಾಡದೆ ಇಲ್ಲಿ ಚಾರ್ಜ್ ಶೀಟ್ ಹಾಕಕ್ಕೆ ಬರಲ್ಲ. ಚಾರ್ಜ್ ಶೀಟ್ ಹಾಕಬೇಕು, ನಾವು ಚಾರ್ಜ್ ಶೀಟ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ವಿಚಾರಣೆ ಮಾಡಬೇಕು ಅಂತ ಬಂದಾಗ ಆಗ ಸಿದ್ದರಾಮಯ್ಯ ಅವರ ವಿಚಾರಣೆಗೆ ಒಂದು ಪೂರ್ವಾನುಮತಿ ಅಗತ್ಯ ಇರುತ್ತೆ. ಆ ಪೂರ್ವಾನುಮತಿಯನ್ನು ರಾಜ್ಯಪಾಲರಿಂದ ಪಡ್ಕೊಳ್ಬೇಕಾಗತ್ತೆ. ರಾಜ್ಯಪಾಲರು ಎಸ್ ಅರೆಸ್ಟ್ ಮಾಡ್ಕೊಳ್ಳಿ, ವಿಚಾರಣೆ ಮಾಡಿ, ವಶಕ್ಕೆ ತಗೊಳ್ಳಿ ಹೇಳಬಹುದು. ಆಗ ಸಿದ್ದರಾಮಯ್ಯನವರು ವಿಚಾರಣೆಗೆ ಒಳಪಡಬೇಕಾಗುತ್ತದೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಆ ಥರದ ಆದೇಶ ಬಂದಾಗಲೂ ಕೂಡ ತನಿಖೆಯ ಅಂಶಗಳನ್ನು ಕೂಡ ಕನ್ವಿನ್ಸ್ ಮಾಡಬೇಕಾಗತ್ತಾ, ಅದು ಕೂಡ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಇದೀಗ ಮೈಸೂರು ಲೋಕಾಯುಕ್ತ ಕಡೆಯಿಂದ FIR ದಾಖಲಿಸಿ ತನಿಖೆಯನ್ನು ಮಾಡಿ ಅಂತ ಕೋರ್ಟಿಂದ ಆದೇಶ ಬಂತು. 3 ತಿಂಗಳ ತನಿಖೆ ಆಗಬೇಕು ಅಂತ ಕೂಡ ಬಂತು. ಡಿಸೆಂಬರ್ 24ರ ಒಳಗೆ ತನಿಖಾ ವರದಿ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಸಬ್ಮಿಟ್ ಆಗಬೇಕು ಅಂತ ಕೂಡ ಸೂಚನೆ ಇದೆ. CRPC ಕಾಯ್ದೆ ಉಲ್ಲೇಖಿಸಿ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ. ಆದೇಶದಲ್ಲಿ ಏನಿದೆ ಅಂತ ನೋಡಿದ್ರೆ, ಪರಿಹಾರ ನಿಗದಿಯಾದ ಬಳಿಕನೂ ಡಿನೋಟಿಫಿಕೇಷನ್ ಮಾಡಿದ್ದಾರಲ್ಲ ಹೇಗೆ, ಇಲ್ಲಿ ಪರಿಹಾರವೇ ನಿಗದಿ ಆಗಿಬಿಟ್ಟಿತ್ತು. ಅಂದರೆ ಒಂದು ಜಮೀನು ವಶಪಡಿಸ್ಕೊಂಡು ಅದರಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡಿರ್ತಾರೆ, ಯಾರು ಜಮೀನು ಕಳ್ಕೊಂಡಿರ್ತಾರೋ ಅವರಿಗೆ ಪರಿಹಾರವನ್ನು ಕೊಟ್ಟಾದ ಮೇಲೂ ಕೂಡ ಇವರು ಡಿನೋಟಿಫಿಕೇಷನ್ ಮಾಡಿಸ್ಕೊಳ್ಳೋದು ಹೇಗಪ್ಪ, ಇದು ನಮ್ಮನ್ನು ಯೋಜನೆಯಿಂದ ಕೈ ಬಿಟ್ಬಿಡಿ ನಮ್ಮ ಭೂಮಿಯನ್ನು ಅಂತ ಹೇಗೆ ಮಾಡಿಸ್ಕೊಳ್ಳೋಕೆ ಬರುತ್ತೆ ಇವರಿಗೆ, ಆ ಥರ ಮಾಡಿದ್ದಾರೆ. ಇದಾದ ಬಳಿಕ ರೆವಿನ್ಯೂ ಅಧಿಕಾರಿಗಳ ಮೂಲಕವಾಗಿ ಭೂಮಿ ಕನ್ವರ್ಷನ್ ಆಗಿದೆ. ಇಲ್ಲಿ ಭೂ ಪರಿವರ್ತನೆಯನ್ನು ಕಂದಾಯ ಅಧಿಕಾರಿಗಳನ್ನು ಬಳಸ್ಕೊಂಡು ಮಾಡಿಬಿಟ್ಟಿದ್ದಾರೆ ಇಲ್ಲಿ ಅಂತ. ಮುಖ್ಯಮಂತ್ರಿಗಳ ಪತ್ನಿಗೆ ಜಮೀನನ್ನು ದಾನ ಮಾಡಿದ್ದಾರೆ. 14 ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಲಾಗಿದೆ. ಮುಡಾ ತನಿಖೆಯ ಅಗತ್ಯತೆ ನಮಗಿಲ್ಲಿ ಎದ್ದು ಕಾಣ್ತಾ ಇದೆ. PC ಕಾಯ್ದೆ 7C ಅಡಿಯಲ್ಲಿ ತನಿಖೆಯ ಅಗತ್ಯತೆ ನಮಗೆ ಕಾಣಿಸ್ತಾ ಇದೆ. ದೇವರಾಜು ಹೆಸರಿಗೆ ಜಮೀನಿನ ನಕಲಿ ಡಿನೋಟಿಫಿಕೇಷನ್ ಆಗಿಬಿಟ್ಟಿದೆ. ಇಲ್ಲಿ ದೇವರಾಜು ಈ ಭೂ ಮಾಲೀಕನೇ ಅಲ್ಲ. ಹಾಗಿದ್ದ ಮೇಲೆ ದೇವರಾಜುವಿನ ಹೆಸರಿನಲ್ಲಿಯೇ ಈ ಜಮೀನು ಡಿನೋಟಿಫಿಕೇಷನ್ ಆಗಿದೆ ಅಂತ ಹೇಳಿದ್ರೆ ಇದು ನಕಲಿ ಆಗುತ್ತೆ. ದೇವರಾಜು ಜಮೀನಿನ ಮೂಲ ಮಾಲೀಕನೇ ಅಲ್ಲ, ಮಾಲೀಕ ಅಲ್ಲದೆ ಇದ್ದರೂ ಕೂಡ ದೇವರಾಜು ಈ ಜಮೀನನ್ನು ಮಾರಾಟ ಮಾಡ್ದ ಅಥವಾ ಕೊಟ್ಟುಬಿಟ್ಟ ಅಥವಾ ದಾನ ಮಾಡ್ದ ಅಂತ, ಅದನ್ನು ಏತ್ರಿ ಮಲ್ಲಿಕಾರ್ಜುನ ಎಂಬ ವ್ಯಕ್ತಿಗೆ ಸೇಲ್ ಮಾಡಿದ್ದಾನೆ. ಇಲ್ಲೂ ಕೂಡ ಇರ್ರೆಗ್ಯುಲಾರಿಟಿ ಕಂಡುಬಂದಿದೆ. ತನಿಖೆಗೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಹಿಂಜರಿಯಬಾರದು. ನಿನ್ನೆ ಹೈಕೋರ್ಟ್ ಕೂಡ ಇದನ್ನೇ ಹೇಳಿತ್ತು. ಒಬ್ಬ ಸಾಮಾನ್ಯ ವ್ಯಕ್ತಿ ಇಂಥ ಮುಡಾ ಕೇಸಲ್ಲಿ ಇದ್ದಿದ್ದರೆ ಆ ಸಾಮಾನ್ಯ ವ್ಯಕ್ತಿ ಇಷ್ಟೊತ್ತಿಗಾಗ ತನಿಖೆಗೆ ಒಳಪಟ್ಬಿಡ್ತಾ ಇದ್ದ, ಒಂದು ಆರಾಮಾಗಿ ಸ್ವೀಕರಿಸ್ತಾ ಇದ್ದ. ಅದನ್ನು ಆಯಿತು ಮಾಡಿ ಸ್ವಾಮಿ ತನಿಖೆ, ನಾನೇನು ಮಾಡಿದ್ದೀನೋ ಗೊತ್ತಾಗಲಿ
ಹೇಳಿಬಿಡ್ತಾ ಇದ್ದ. ಹಾಗಿದ್ದ ಮೇಲೆ ಜನಪ್ರತಿನಿಧಿ ಅಂತ ಕರೆಸಿಕೊಂಡವರು ಇಂತಹ ತನಿಖೆಗಳಿಗೆ ಹಿಂಜರಿಯಬಾರದು. ಈ ತನಿಖೆನೇ ಆಗಬಾರ್ದು ಅಂತಲೂ ಕೂಡ ಹೇಳುವಂತಿಲ್ಲ, ಇದ್ರ ವಿಚಾರಣೆನೇ ಆಗಬಾರ್ದು ಅಂತ ಅವ್ರು ಹೇಳುವಂತಿಲ್ಲ ಅಂತ ಹೈಕೋರ್ಟ್ ಕೂಡ ಹೇಳಿತ್ತು. ಅದೇ ಮಾತನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಪುನರುಚ್ಚರಿಸಿದೆ. BNS ಜಾರಿಗೆ ಮೊದಲು ಆರೋಪಿತ ಕೃತ್ಯಗಳಾಗ್ಬಿಟ್ಟಿದೆ. ಇಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅಂತ ಬಂತಲ್ರಪ್ಪ, ಇದು ಬರೋಕ್ಕಿಂತ ಮುಂಚೆನೇ ಇಂಥ ಕೃತ್ಯ ನಡೆದು ಹೋಗಿದೆ. ಆದರೆ BNS ಜಾರಿಯಾದ ಮೇಲೆ ಅದರಲ್ಲಿ ಪ್ರಕ್ರಿಯೆಗಳು ನಡೆದಿವೆ. 3 ತಿಂಗಳಲ್ಲಿ ಮೈಸೂರು ಲೋಕಾಯುಕ್ತ ತನಿಖೆ ನಡೆಸಿ ವರದಿ ಸಲ್ಲಿಸಿ ಅಂತ ಹೇಳಿ ಇಲ್ಲಿ ಇವತ್ತು ಕೋರ್ಟ್ ಆದೇಶವನ್ನು ಮಾಡಿದೆ. ಸರ್ಕಾರದ ಒಂದು ಸ್ವಾಮ್ಯದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಈ ಒಂದು ತನಿಖೆ ಕೊಡಬೇಕು. ಈ ಮೂಡ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥ 5,000 ಕೋಟಿಯ ಹಗರಣ ಪಾರದರ್ಶಕವಾಗಿ ಜನರಿಗೆ ಗೊತ್ತಾಗಬೇಕು, ಪ್ರಾಮಾಣಿಕ ತನಿಖೆ ಆಗಬೇಕು ಅಂದರೆ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಆದಂಥ CBI, NIA ಈ ಥರದ ಒಂದು ದೊಡ್ಡ ಸಂಸ್ಥೆಗೆ ತನಿಖೆ ಕೊಡಬೇಕು ಅಂತ ನಾವು ಕೇಳಿದಂಥ ಸಂದರ್ಭದಲ್ಲಿ ಇವತ್ತು ಮಾನ್ಯ ನ್ಯಾಯಾಲಯ ನಮ್ಮ ಪ್ರೇಯರನ್ನು ಮನ್ನಿಸಿ ನಮ್ಮ ಖಾಸಗಿ ದೂರನ್ನು ಅಡ್ಮಿಟ್ ಮಾಡಿಕೊಂಡು ಇವತ್ತು ರಾಜ್ಯದ ಇವತ್ತಿನ ಆದೇಶ ಲೋಕಾಯುಕ್ತ ಪೊಲೀಸ್ ಮೈಸೂರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಒಂದು 3 ತಿಂಗಳ ಒಳಗಡೆ ಕಂಪ್ಲೀಟ್ ಆಗಬೇಕು ಅಂತ. ಸೊ ಈಗ FIR ರಿಜಿಸ್ಟರ್ ಆಗಿ ಇನ್ವೆಸ್ಟಿಗೇಷನ್ ಶುರು ಆಗಿಬಿಟ್ರೆ 3 ತಿಂಗಳ ಒಳಗಡೆ ರಿಪೋರ್ಟ್ ಏನಾಗುತ್ತೆ ಅಂತ ನೋಡೋಣ. ಹೌದು, ಎಲ್ಲರಿಗೂ ಆಪರ್ಚುನಿಟಿ ಇರುತ್ತೆ ಕೋರ್ಟ್ ಹೋಗಿ ಚಾಲೆಂಜ್ ಮಾಡೋಕ್ಕೆ. ಈಗ ಅವರು ಒಂದು